ನಮಸ್ತೆ. ಇದೊಂದು ಪ್ಯಾಕೆಟ್ ಇವರು ತಂದಿದ್ರಾಯ್ತಾ, ಕೋಕೋನಟ್ ಚಿಪ್ಸ್ ಅಂತ, ಚಿಲ್ಲಿ ಆ್ಯಂಡ್ ಲೈಮ್ ಅಂತ ಉಂಟು. ಇದು ಶ್ರೀಲಂಕದ್ದು. ಇದ್ದವರಿಗೆಲ್ಲ ಬಂದವರಿಗೆಲ್ಲ ಟೇಸ್ಟ್ ತೋರಿಸಿದೆ ಮತ್ತು ಉಳಿದಿತ್ತಾಯ್ತಾ. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು. ಮತ್ತೆ ಏನು ಮಾಡಿದೆ ನೋಡಿ ಅಂತ ಇವರು ತಮಾಷೆ ಮಾಡ್ತಿದ್ದು, ಇದು ನಮ್ಮೂರಲ್ಲಿ ಆದರೆ ಹೆಗ್ಗಣ ಇಲಿ ಎಲ್ಲ ಇಡಲಿಕ್ಕೆ ಒಂದದು ಅದರ ಬಾಕ್ಸ್ ಒಳಗೆ ಹಾಕಿ ಇಡಲಿಕ್ಕೆ ಸುಲಭ ಆಗ್ತಿತ್ತು ಅಂತ ಹೇಳಿ ಕೊಬ್ಬರಿ. ನಾನೇನು ಮಾಡಿದೆ, ಒಂದು ಮುಷ್ಟಿ ಬೆಳ್ಳುಳ್ಳಿ ಉಂಟಲ್ಲ ಅದನ್ನು ಜಜ್ಜಿ ಒಂದು ಕಬ್ಬಿಣದ ಕಾವಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಮೊದಲು ಹುರಿದೆ. ಏನು ಮಾಡದೆ ತೋಚದೆ ಇರಲು ಚಟ್ನಿ ಮಾಡಲ, ಇಲ್ಲ ಬುಟ್ಟಿಗೆ ಹಾಕಲ. ಇಲ್ಲಪ್ಪ, ಇಷ್ಟು ದುಡ್ಡು ಕಟ್ಟು ತರುವಾಗ ಬುಟ್ಟಿಗೆ ಹಾಕಲಿಕ್ಕೆ ಮನಸ್ಸು ಬರೋದಿಲ್ಲ. ಒಳ್ಳೆಗಿರುವಾಗಲೇ ಏನಾದರೂ ಮಾಡುವ ಅನಿಸಿತು. ರುಚಿಗೆ ತಕ್ಕಷ್ಟು ಮೆಣಸು, 2 ದೊಡ್ಡದು 2 ಚಿಕ್ಕದು ಹಾಕಿದ್ದೇನೆ. ಮತ್ತು ಅದೇ ಕೊಬ್ಬರಿಯನ್ನು ಅದರಲ್ಲೇ ಹಾಕಿ ಆ ತುಪ್ಪದಲ್ಲೇ ಹುರಿತಾ ಇದ್ದೇನೆ, ಸ್ವಲ್ಪ ಕೊಬ್ಬರಿ ಪರಿಮಳ ಬರಲಿಕ್ಕೆ. ಹಾಗೆ ಸ್ವಲ್ಪ ಹುಳಿ ಸಹ ಹಾಕಿದ್ದೆ ನಾನು, ಅದು ತೋರಿಸಲಿಕ್ಕೆ ಮರೆತು ಹೋಯಿತು. ನೋಡಿ ಅಲ್ಲಿ ಉಂಟು, ಅಲ್ಲಿ ಮೂಲೆಯಲ್ಲಿ ಉಂಟು ನೋಡಿ, ಅಲ್ಲಿ ಉಂಟು ಕಪ್ಪಗೆ ಅಲ್ಲಿ. ಹಾಗೆ ಟೇಸ್ಟಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿದೆ. ಮತ್ತು ತಣ್ಣಗಾದ ಮೇಲೆ ಮಿಕ್ಸಿಲಿ ಹಾಕಿದೆ ಆಯಿತಾ. ದುಡ್ಡು ಕೊಟ್ಟು ತರುವಾಗ ಇದು ತಿರುಗದಿದ್ದರೆ ತುಂಬಾ ಬೇಜಾರಾಗ್ತದೆ. ಅದಕ್ಕೆ ಇವತ್ತು ರಜೆ ಇರಬೇಕೆಲ್ಲೋ. ಹಾಗೆ ಅದೇ ಕಾವಲಿಯಲ್ಲಿ ಹಾಕ್ಕೊಂಡು ಕುಟ್ಟಿ 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 ಚಟ್ನಿ ಮಾಡಿದೆ. ನೀವು ಕೊಬ್ಬರಿ ಇದ್ದರೆ ಅದನ್ನು ತುರಿದು ಸಹ ಇದಕ್ಕೆ ಹುರಿದು ಚಟ್ನಿ ಮಾಡ್ಬೋದು, ಇಲ್ಲ ತೆಂಗಿನ ತುರಿಯನ್ನು ಹುರಿದು ಸಹ ಈ ಥರ ಚಟ್ನಿ ಮಾಡ್ಬೋದು. ತುಂಬಾ ಟೇಸ್ಟ್ ಆಗ್ತದೆ. ನಾನು ಒಂದು 2 ಮೆಣಸು ತೆಗೆದಿಟ್ಟೆ, ಖಾರ ಜಾಸ್ತಿ ಬೇಡ ಅಂತ ಹೇಳಿ. ಮತ್ತು ನಿಜವಾಗಿ ಹೇಳ್ತೇನೆ, ನಾನು ಬಾಯಿಗೆ ಹಾಕಿ ನೋಡಿದೆ, ತುಂಬ ಟೇಸ್ಟ್ ಆಗಿತ್ತು. ನೋಡುವಾಗ ಒಮ್ಮೆ ಮಾಡಿ ತಿನ್ನುವಂತ ಅನಿಸಿದರೆ ಒಮ್ಮೆ ಮಾಡಿ ಒಂದು ಕಮೆಂಟ್ ಮಾಡಿ ಆಯಿತಾ. ಇದು ಅನ್ನದೊಟ್ಟಿಗೆ ಖಾಲಿ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಈ ಚಟ್ನಿ ಒಟ್ಟಿಗೆ ಊಟ ಮಾಡಿದರೆ ಉಂಟಲ್ಲ, ಬೇರೆ ಎಂಥ ಸಹ ಬೇಡ, ಅಷ್ಟು ರುಚಿಯಾಗಿತ್ತು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಖುಷಿಯಾದರೆ ಖುಷಿಯಲ್ಲಿ ಒಂದು ಲೈಕ್ ಕೊಟ್ಟು ಖುಷಿಯಾಗಿರಿ ಆಯಿತಾ. ಹಾಗೂ ನನ್ನ ಈ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಏನಾದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಆಯಿತಾ. ಧನ್ಯವಾದಗಳು.